ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲಿವರೆಗೂ ಇದೆಲ್ಲ ನನ್ನ ಹತ್ರನೇ ಇರುತ್ತೆ. ಇದೆಲ್ಲ ಅಷ್ಟು ಮುಖ್ಯ ಅಲ್ಲ. ಈ ಪೋರ್ ನನ್ನ ಜೊತೆ ಕಳ್ಸ್ಕೊಡ್ಬೇಕು. ಏನ್ ಮಾಡೋದೀಗ? ಎಲ್ಲಿ ಹೋಗೋದು? ಯಾರನ್ನ ಕೆಲ್ಸ ಕೇಳೋದು? ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಂಗೆ ಒಳ್ಳೇದಾಗ್ಲಿ ಅಂತ ಅಮ್ಮ ಪ್ರಸಾದ ಮಾಡಿ ಕಳಿಸಿದ್ದಾರೆ. ನನ್ನ ಗಂಡನ್ ಬಿಟ್ಟು ಬಂದಿರೋ ನನಗೆ ಮುಂದೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಎಷ್ಟ್ ದಿನ ನಮ್ಮ ಮನೇಲಿ ಇರ್ತೀನೋ ಅಷ್ಟ್ ದಿನ ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು. ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಏನಾಗುತ್ತೋ ಆಗ್ಲಿ ಅಂತ ಹೆಜ್ಜೆ ಇಡ್ತೀನಿ. ನನ್ ಗಂಡ ನನ್ ಕೈ ಹಿಡ್ಕೋತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ. ಒಂದ್ ವೇಳೆ ಅವ್ರಿಗೆ ನಾನು ಬೇಕು ಅನ್ನೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ನೋಡಕ್ ಬರ್ತಿದ್ರು. ಏನಪ್ಪ ನೀನು ನಮ್ಮ ದೀಪನ್ ಗಂಡ ಚಿರಾಗಲ್ವಾ? ಹೌದು. ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ಮಂತ ದೊಡ್ಡ ಶ್ರೀಮಂತ್ರೆ ಹಿಂಗ ಅನ್ಸುತ್ತೆ. ನಮ್ಮಂತ ಬಡವ್ರನ್ನ ಬೇಗ ಮರ್ತು ಬಿಡ್ತೀರಾ. ನಾನು ನಿನ್ ಮದ್ವೆಗೂ ಬಂದಿದ್ದೆ ಕಣಪ್ಪ. ನಮ್ ದೀಪನ್ ರಿಸೆಪ್ಷನ್ಗೂ ಬಂದಿದ್ದೆ, ಅದ್ ಗೊತ್ತಿಲ್ವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡಪ್ಪ, ನೀನು ದೇವಸ್ಥಾನಕ್ಕೆ ಬಂದಿದ್ದೀಯ ಅಂದ್ರೆ ಹಾಗೆ ದೀಪನು ಬಂದಿರ್ಬೇಕಲ್ವಾ? ಇಲ್ಲ, ನಾನು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ನಾನು ಏನೋ ಬೇರೆ ಕೆಲ್ಸದ ಮೇಲೆ ಬಂದಿದ್ದೀನಿ. ಓ, ನಿಮ್ಮ ಅವನ ಮನೆಗೆ ಹೋಗಿಲ್ವಾ? ಇಲ್ಲ, ನಾನು ಇಲ್ಲಿಗೆ ಬಂದಿರೋದೇ ಅವ್ರಿಗೆ ಗೊತ್ತಿಲ್ಲ. ನೀವು ಹೇಳಕ್ ಹೋಗ್ಬೇಡಿ. ಸರಿ ಬಿಡಪ್ಪ, ಏನೋ ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೀಯಾ ಅಂತ ಅರ್ಥ ಆಯ್ತು. ನಾನು ಯಾರಿಗೂ ಹೇಳೋದಿಲ್ಲ. ಅಂದಾಗ ಎಲ್ಲಿ ಉಳ್ಕೊಂಡಿದ್ದೀಯಾ? ಅದೇ ಅದೇ ಗೊತ್ತಾಗ್ತಿಲ್ಲ, ಹುಡುಕ್ತಿದ್ದೆ. ಇಲ್ಲಿ ಯಾವ್ದಾದ್ರು ಹೋಟ್ಲ್ ಏನಾದ್ರು ಇದೆಯಾ ಉಳ್ಕೊಳಕ್ಕೆ? ಹೋಟ್ಲಲ್ಲಿ ಯಾಕಪ್ಪ ಉಳ್ಕತ್ತೀಯಾ? ನಂದೊಂದ್ ಮನೆ ಇದೆ, ನಾನು ತೋಟದ ಮನೇಲಿ ಇರ್ತೀನಿ, ನೀನ್ ಅಲ್ಲಿರು. ಚೇಚೆ ಬೇಡ, ನಿಮಗೆ ಯಾಕೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನ್ ಬಂತು? ನನ್ ಮನೆ ಖಾಲಿ ಇದೆ, ನೀನ್ ಎಷ್ಟ್ ದಿವಸ ಬೇಕೋ ಅಷ್ಟ್ ದಿವಸ ಆರಾಮಾಗಿರು. ತುಂಬಾ ಉಪಕಾರ ಆಯ್ತು. ಸರಿ, ಹೇಗೋ ದೇವಸ್ಥಾನಕ್ಕೆ ಬಂದಿದ್ಯಾ, ದೇವ್ರಿಗೆ ಕೈ ಮುಗಿದು ಆರತಿ ತಗೊಂಬರಂಬ. ಇಲ್ಲ, ಏ ಬಾರಪ್ಪ ನೀನು. ಇನ್ನು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೊತ್ತಿಗೆ ಪ್ರದಕ್ಷಿಣೆ ಹಾಕೊಂಡು ಬರಂಬಾರಪ್ಪ.